ನಿಮ್ ಕೆಲಸ ಇಷ್ಟ ಆಗಿಲ್ವಾ, ನೀವು ಬನ್ನಿ ಆಫೀಸಿಗೆ ಬನ್ನಿ, ESI PF ಸಿಗುತ್ತೆ, ಮತ್ತೆ OT ಎಲ್ಲ ಇರುತ್ತೆ. ನಿಮಗೆ OT ಬಂದ್ಬಿಟ್ಟು ₹1 ಯಾರನ್ನ ತಗೊಳಲ್ಲ. ಸರಿ, ನಾವು ಬಂದು ನೀಟಾಗಿ ಕೆಲಸ ಮಾಡ್ಕೊಂಡು ಸಾಕು. ಆಮೇಲೆ ಊಟ ತಿಂಡಿ ರೂಮ್ ಎಲ್ಲ ನಮ್ದೇ. ಊಟ ಸುಮಾರಾಗಿ ಒಂದು 10,000 ಜನ ಬೇಕು. ಹೆಲ್ಪರ್ಸು, ಮತ್ತೆ ಸ್ಕ್ಯಾನಿಂಗ್ ಮಾಡೋದು, ಇಲ್ಲಿರೋ QR ಕೋಡ್ ಸ್ಕ್ಯಾನ್ ಮಾಡಿ ನಿಮ್ಮ ರೆಸ್ಯೂಮ್ ಫಿಲ್ ಮಾಡಿ. ಇಲ್ಲೇ 10,000 ಪೋಸ್ಟ್ ಖಾಲಿ ಅದಾವು. ಫುಲ್ ವಿಡಿಯೋ ಇನ್ನು ಯೂಟ್ಯೂಬ್ ಒಳಗೆ ಇರುತ್ತೆ, ನೀವು ಬಂದು ಸಬ್ಸ್ಕ್ರೈಬ್ ಆಗಿ ಅದು ನೋಡ್ಕೊಳ್ಬೋದು. 15,000 ಇಂದ 16,000 19,000 ಇಲ್ಲಿ ಆರಾಮಾಗಿ ನೀವು ದುಡಿಬೋದು. ಕ್ವಾಲಿಫಿಕೇಶನ್ ಬಂದು PUC ಶುರು ಆಗುತ್ತೆ. ಕಂಪ್ನಿ ಎಂಟ್ರಿ ಆದ್ರೆ ಕೆಲಸ ಶುರು ಮಾಡಿದ್ರೆ ನಿಮ್ಮ ಕೆಲಸ ಇಷ್ಟ ಆಗಿಲ್ವಾ, ನೀವು ಆರಾಮಾಗಿ ಬಿಟ್ಟು ಹೋಗ್ಬೋದು. ಯಾವುದೇ ನಿರ್ಬಂಧಗಳು ಇರೋದಿಲ್ಲ. ನಮಸ್ತೆ ಸರ್. ನಮ್ಮ ಹೆಸರು ಸರ್? ನಮ್ಮ ಹೆಸರು ವೀರೇಂದ್ರ ಅಂತೇಳಿ. ನಾವು PSN ಕಂಪ್ನಿ ರಿಕ್ರೂಟರು. ಇಲ್ಲಿ ಬಂದಿರೋ ಉದ್ದೇಶ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗೆ, ಅದು ಬೆಂಗಳೂರಲ್ಲಿ. ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಅದು ದೊಡ್ಡಬಳ್ಳಾಪುರ ಟು ದೇವನಹಳ್ಳಿ ರೋಡ್ ಇದೆ. ಆ ರೋಡಲ್ಲಿ ಕಂಪ್ನಿ ಲೊಕೇಟ್ ಆಗುತ್ತೆ. ಇಲ್ಲಿ ಬೆನಿಫಿಟ್ಸ್ ಏನಿದೆ ಅಂದರೆ ನಿಮಗೆ ನೋಡಿ, ESI PF ಸಿಗುತ್ತೆ ನಿಮಗೆ. ESI PF ಸಿಗುತ್ತೆ, ಮತ್ತೆ OT ಎಲ್ಲ ಇರುತ್ತೆ ನಿಮಗೆ. OT ಬಂದ್ಬಿಟ್ಟು ನಿಮ್ಗೆ ಸ್ಯಾಲ್ರಿ ಏನಿದೆಯೋ, ಈಗ ಸ್ಯಾಲ್ರಿ ನಿಮಗೆ 16 ಇದೆ ಅಂತ ಇಟ್ಕೊಳ್ಳಿ. ಒಂದು ಡೇಗೆ ಎಷ್ಟು ಬೀಳುತ್ತೆ? 700. ನಾನು ಹೇಳ್ತೀನಿ ಎಕ್ಸಾಂಪಲ್ ಅಷ್ಟೇ. 700 ಇತ್ತು ಅಂದರೆ ಇವಾಗ ಅವರ್ಲಿ ಎಷ್ಟು ಬೀಳುತ್ತೆ ಅಷ್ಟು ನಿಮ್ಗೆ OT ಸಿಗುತ್ತೆ. ಆಮೇಲೆ ಊಟ ತಿಂಡಿ ರೂಮ್ ಎಲ್ಲ ನಮ್ಮದೇ. ಊಟ ತಿಂಡಿ ರೂಮ್ ಏನಿದೆಯಲ್ಲ ನಮ್ಮದೇ, ಸರಿನಾ? ಆಮೇಲೆ ಬಸ್ಸು ಈಗ ನಮ್ಮ ರೂಮಲ್ಲಿ ಅವ್ರು ಇರೋಲ್ಲ, ನಿಮಗೆ ರೂಮ್ ಬೇಡ ಅಂತಂದರೆ ಬ್ಯಾಂಗ್ಳೂರಲ್ಲಿ ಇಲ್ಲದಿರಲಿಲ್ಲ, ನಾವು ಅಲ್ಲಿಂದ ನಾವು ಕ್ಯಾಬ್ ಕೊಡ್ತೀವಿ. ನಮ್ಮದೇ ಕ್ಯಾಬ್ ಸಿಗುತ್ತೆ. ಕ್ಯಾಬ್ ಬ್ಯಾಂಗ್ಳೂರ್ ಅಷ್ಟೇ ಈಗ ಸದ್ಯ, ಬೇರೆ ಕಡೆಯಲ್ಲಿ ಇಲ್ಲ. ಈಗ ಓನ್ಲಿ ಬ್ಯಾಂಗ್ಳೂರ್ ಅಷ್ಟೇ ಮಾಡ್ತಿರೋದು. 18 to 30 ಏಜ್ ಲಿಮಿಟ್ ಇದೆ. ಈಗ ಅವ್ರು ಅಕಸ್ಮಾತ್ ಬರಬೇಕು ಅಂತ ಯಾರಾದ್ರು ನೋಡಿದ್ರು, ನಿಮ್ಮ ವಾಹಿನಿ ಮುಖಾಂತರ ನೋಡಿದ್ರು, ನಾವು ಬಂದು ಜಾಯ್ನ್ ಆಗ್ಬೇಕು ಅನ್ಕೊಂಡ್ರೆ ಇದು ನೋಡಿ, QR ಕೋಡ್ ಕಾಣುತ್ತಲ್ವಾ, ಇದನ್ನ ಸ್ಕ್ಯಾನ್ ಮಾಡ್ಬಿಟ್ಟು ಗೂಗಲಲ್ಲಿ ಕ್ಲೋಸ್ ಅಪ್ ಹಾಕೊಂಡು ತಗೊಳ್ಳಿ. ಅದನ್ನ ಸ್ಕ್ಯಾನ್ ಮಾಡಿಬಿಟ್ಟು ಅದರಲ್ಲಿ ಡೀಟೇಲ್ಸ್ ಇರುತ್ತೆ. ನಂಬರ್ ಇದೆ, ಕಾಂಟ್ಯಾಕ್ಟ್ ನಂಬರ್ ಇದ್ರೆ ನೀವು ಅದನ್ನ ಇದು ಮಾಡಿ ಸ್ಕ್ಯಾನ್ ಮಾಡಿಬಿಟ್ರೆ ನಿಮ್ಗೆ ಒಂದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ನೀವು ಹೆಸರು, ನಿಮ್ಮ ಆಧಾರ್ ಕಾರ್ಡು, ನಿಮ್ಗೆಲ್ಲ ಡೀಟೇಲ್ಸ್ ಇರುತ್ತೆ. ಫಿಲ್ ಅಪ್ ಮಾಡ್ಬಿಟ್ಟು ನಿಮ್ಗೆ HR ಯಾರು ಅಂತ ಕೇಳುತ್ತೆ. ಸೆಕೆಂಡ್ ಒಂದು ವೀರೇಂದ್ರ ಅಂತ ಹೇಳ್ತಾರೆ, ನಮ್ಮ ನೇಮ್ ಅದು. ಅದನ್ನ ಕ್ಲಿಕ್ ಮಾಡ್ಬಿಟ್ಟು ವೀರೇಂದ್ರ ಅಂತ ಹೇಳ್ಬಿಟ್ಟು ನನ್ನ ನೇಮು ಕ್ಲಿಕ್ ಮಾಡ್ಬಿಟ್ಟು ಅದನ್ನ ಸಬ್ಮಿಟ್ ಮಾಡಿದ್ರೆ ನನಗೆ ಆಟೋಮೆಟಿಕ್ ನಮಗೆ ಲ್ಯಾಪ್ಟಾಪ್ ಬಂದ್ಬಿಡುತ್ತೆ. ನಾನು ಆಟೋಮೆಟಿಕ್ ನಿಮಗೆ ಯಾವ ಬಂದು ಜಾಯ್ನ್ ಆಗ್ತಾ ನನಗೆ ಕಾಲ್ ಮಾಡಿ ಚೆಕ್ ಮಾಡ್ಕೊಂಡೆ. ಯಾವ್ಯಾವ ಕ್ವಾಲಿಫಿಕೇಶನ್ ಇರಬೇಕು ಸರ್? ಅದಕ್ಕೆ ಈಗ PUC ಇಂದ ಸ್ಟಾರ್ಟ್ ಇದೆ. PUC ಏನಿದೆಯೋ PUC ಇಂದ ನಾವು ಮಾಡೋಕ್ಕೆ ಬಿಟ್ಟರೆ ಯಾವ ಥರ ಕೆಲಸ ಮಾಡಿ ಸರ್ ನಿಮ್ಮ ಕಂಪ್ನಿ ಒಳಗೆ? ಕೆಲಸ ಅಂದರೆ ಇದು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಐಫೋನ್ ಮೊಬೈಲ್ ಗೊತ್ತಿಲ್ವಾ, ಆ ಥರ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಏನಾದರೂ ನಿಮ್ಮ ಮೊದಲು ಏನಾದ್ರು ನಿಮ್ಮ ಎಂಟ್ರಿ ಆಗ್ಬೇಕಂದ್ರೆ ಡೊನೇಷನ್ ಕಾಸ್ಟ್ ಫೀಸ್ ಏನಾದರೂ? ಅದು ಯಾವುದೂ ಇಲ್ಲ, ₹1 ಯಾರನ್ನ ತಗೊಳಲ್ಲ. ಸರಿ, ನಾವು ಬಂದು ನೀಟಾಗಿ ಕೆಲಸ ಮಾಡ್ಕೊಂಡು ಸಾಕು. ಮತ್ತೆ ಇನ್ನೊಂದು ಕೆಲಸ ಬಿಡೋದು ಯಾವುದೇ ಅಗ್ರಿಮೆಂಟ್ ಇರಲ್ಲ. ಈಗ ಇಷ್ಟ ಬಂದಾಗ ಜಾಯ್ನ್ ಆದ್ರ ಇನ್ಕಮ್ ಔಟ್ ಗೋಯಿಂಗ್ ಫ್ರೀ ಇರುತ್ತೆ. ಹೌದು, ಇವಾಗ ಮಾನ್ಯತೆ ಪಡೆದಿದೆ, ಲೈಸೆನ್ಸ್ ಕಂಪ್ನಿ. ಈಗ ಮ್ಯಾನ್ ಪವರ್ ಮ್ಯಾನೇಜ್ಮೆಂಟ್ ಸೇವೆಗಳಂತ ಏನ್ ಮ್ಯಾನ್ ಪವರ್ ಮ್ಯಾನೇಜ್ಮೆಂಟ್ ಅಂತ ಇದು ಇವಾಗ ನಾನು ಬಂದಿರೋ ಉದ್ದೇಶ ಬಂದ್ಬಿಟ್ಟು ಇದು ಹೇಳಿದ್ನಲ್ವಾ, ಇದು ನಾನು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ನಾನೀಗ ಹೈರಿಂಗ್ ಮಾಡ್ತಿರೋದು. ಅದು ಬಿಟ್ಟರೆ ನಾವು ಇದು ನೋಡಿ, ಇದು ಸೂಪರ್ವೈಸರ್ಸು, ಕಾರ್ಮಿಕರು, ಮತ್ತೆ ಈಗ ಹೆಲ್ಪರ್ಸು, ಮತ್ತೆ ಸ್ಕ್ಯಾನಿಂಗ್ ಮಾಡೋದು, ಸೂಪರ್ವೈಸರ್, ಪ್ಯಾಕೇಜಿಂಗು ಇದೆಲ್ಲ ಇರುತ್ತೆ. ಅದು ಬಂದ್ಬಿಟ್ಟು ನಾವು ಬೇರೆ ಕಂಪ್ನಿ ಮಾಡ್ತಾ ಇದ್ದೀವಿ. ಅಂದ್ರೆ ಎಕ್ಸಾಂಪಲ್ ಕೊಡ್ತಾ ಇದ್ದಿದ್ದು ಫ್ಲಿಪ್ಕಾರ್ಟ್, ಅಮೆಝಾನ್ ಹತ್ರ ಕಂಪ್ನಿಗಳಿದಾವಲ್ಲ, ಅಲ್ಲಿ ಪಿಕಪ್ಸ್ ಅಂಡ್ ಪ್ಯಾಕಪ್ಸ್ ಮಾಡೋ ಅದೆಲ್ಲ ಜಾಬ್ ಎಲ್ಲ ಇರುತ್ತೆ. ಅವ್ರಿಗೆಲ್ಲ ಜಾಬ್ ಎಲ್ಲ ಸಿಗುತ್ತೆ. ಅಂದ್ರೆ ಆನ್ಲೈನ್ ಡೆಲಿವರಿ ಡೆಲಿವರಿ ಎಲ್ಲ ವೇರ್ ಹೌಸ್ ವರ್ಕರ್, ಅಂದ್ರೆ ವೇರ್ ಹೌಸ್ ಅಲ್ಲೇ ಇದ್ಬಿಟ್ಟು ಮಾಡೋಂಥ ವರ್ಕರ್. ಇನ್ನೂ ಒಂದು ಸ್ವಲ್ಪ ಕ್ಲೀನ್ ಆಗಿ ಅರ್ಥ ಆಗ್ಬೇಕಂತಂದ್ರೆ ಇದೇ ತರ ಕೆಲಸ ಇರುತ್ತೆ ಅಂತ ನಮ್ಗೆ ಜನರಿಗೆ ಗೊತ್ತಾಗ್ಬೇಕಂತ. ಇದೇ ತರ ಕೆಲಸ ನಿಮ್ಗೆ ಹೆಂಗೆ ಹೇಳ್ಬೇಕಿದೆ, ನಮ್ಗೆ ಬಂದ್ಬಿಟ್ಟು PSN ಚೇಂಜ್ ಅಪ್ಲೈ ಅಂದರೆ ನಮ್ಮದು ಒಂದು ಕಾಂಟ್ರಾಕ್ಟ್. ನಮಗೆ ಇವಾಗ ನೋಡಿ, ಇವಾಗ ಯಾಕಂದ್ರೆ ಡೈರೆಕ್ಟ್ ಕಂಪ್ನಿ ಕ್ಲೈಂಟ್ ಹೆಸರು ಹೇಳಂಗಿಲ್ಲ, ತಪ್ಪಾಗುತ್ತೆ. ಯಾವುದೇ ನೇಮ್ ಬಳಸಬಾರ್ದು. ತಪ್ಪಾಗುತ್ತೆ. ಎಕ್ಸಾಂಪಲ್ ಹೇಳ್ಬೇಕು, ಎಕ್ಸಾಂಪಲ್ ನಾನು ತೊಗೊಂತೀನಿ ಇದೆ ಅಂತಲ್ಲ. ಈಗ ಯಾವ ಕಂಪ್ನಿಗೆ ಇವಾಗ ಹೇಳಿದ್ನಲ್ಲ, ಈಗ ಆನ್ಲೈನ್ ವೇರ್ ಹೌಸ್ ಕಂಪ್ನಿ, ಅಲ್ಲಿ ಇವಾಗ ಏನೋ ಒಂದು ಆರ್ಡರ್ ಮಾಡ್ತೀರಾ ನೀವು. ಆರ್ಡರ್ ಮಾಡಿದ್ನ ನಮ್ಮ ಅಲ್ಲಿ ವೇರ್ ಹೌಸ್ ಅಲ್ಲಿ ಟಿಫನ್ ಪ್ಯಾಕ್ ಮಾಡೋದು, ಅದು ನಮ್ಮ ಹುಡುಗ ಮಾಡ್ತೀವಿ. ನಾನು ಯಾರನ್ನ ಇದು ಮಾಡ್ತೀನೋ ಅದು ಪ್ಯಾಕಿಂಗ್ ಮಾಡೋದು, ಮತ್ತೆ ಹಾಕೋದು, ಮತ್ತೆ ಅದನ್ನ ಪಿಕಪ್ ಮಾಡೋದು, ಏನ್ ಹುಡುಕಾಡಿ ತಗೊಂಡ್ ಬಂದು ಕೊಡ್ಬೇಕು, ಅದೆಲ್ಲ ಇದೆ. ಏನಾದ್ರು ಇದು ಸ್ಯಾಲರಿ ಸ್ವಲ್ಪ ಸ್ಟಾರ್ಟಿಂಗ್ ಇಂದ ಈಗ ಅದೇ ನಾನು ಸ್ಯಾಲ್ರಿ ಅಂತಂದ್ರೆ ಹೆಂಗಾಗುತ್ತೆ ಅಂದ್ರೆ ನಾನು ಯಾವ ಕಂಪ್ನಿ ಜಾಯ್ನ್ ಆಗಿದ್ರೆ ಮೇಲೆ ಡಿಪೆಂಡ್ ಆಗ್ತದೆ.
ಅದ್ರಲ್ಲಿ ಮತ್ತೆ ಬರ್ತವೆ ಸರ್ ಏನು ಇವಾಗ ನಾನು ಹೇಳಿದೆ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಲ್ಲಿ ಒಂದು 15ರಿಂದ 16 ನಿಮ್ಗೆಲ್ಲ ಊಟ ತಿಂಡಿ ಎಲ್ಲ ಸಿಕ್ಬಿಟ್ಟು 15ರಿಂದ 16 ಇನ್ನೊಂದು ಯಾವ್ದೋ ಒಂದು ಕಂಪ್ನಿ ಹೇಳಿದೆ ಅಲ್ಲಿ 18ರಿಂದ 19 ಊಟ ಸಿಗುತ್ತೆ ಹಿಂಗೆಲ್ಲ ಇರುತ್ತೆ. ಬಟ್ ಅದಕ್ಕೆ ನಾವು ಯಾವ ಕಂಪ್ನಿ ಅಂತ ಹೇಳಲ್ಲ, ನೀವು ಎಲ್ಲಿ ಬಂದು ಸೆಲೆಕ್ಟ್ ಆಗಿ ನಾನು ಯಾವ ಕಂಪ್ನಿ ಹಾಕಿದ್ರೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಸ್ಯಾಲ್ರಿ ಎಲ್ಲ ನಮ್ಮ ಕಡೆ ಇರುತ್ತೆ. ಈ ನಿರುದ್ಯೋಗಿಗಳಿಗೆ ಏನ್ ಹೇಳ್ತೀವಿ ಸರ್ ಈ ಮನೆಯಲ್ಲಿ ಕುಂತಿರ್ತಾರೆ? ಏನಿಲ್ಲ, ಬಂದು ಮಾಡ್ಬೇಕು ಕೆಲಸ. ಅವಕಾಶ ಐತೆ. ನಾವೆಲ್ಲ ನಾವು ಒಂದೆಲ್ಲ ಮುಟ್ಕೊಂಡು ಮಾಡ್ತಿರೋದನ್ನ ಮಾಡ್ಬೇಕು. ಬಂದು ಬೆಂಗಳೂರು ಕಡೆ ಬಂದು ನಾನು ಹೇಳ್ತಿದ್ರು ನಿಮ್ ಕೆಲಸ ಇಷ್ಟ ಆಗಿಲ್ವಾ, ನಾನು ಎಲ್ಲ ಕಡೆ ಹೇಳ್ತಿಲ್ಲ. ನೀವು ಬನ್ನಿ ಆಫೀಸಿಗೆ ಬನ್ನಿ, ನಿಮ್ಗೆ ಇಷ್ಟ ಆಯ್ತಾ ಎಲ್ಲ ವಾತಾವರಣ ನೋಡಿ, ಏನ ಕರ್ಕೊಂಡು ಹೋಗ್ಬಿಟ್ಟು ಜಾಯಿನ್ ಮಾಡ್ಸೋದು ವಾತಾವರಣ ನೋಡಿ ಎಲ್ಲ ಓಕೆ ಆಯ್ತು, ಇಷ್ಟ ಆಯ್ತು, ಎಲ್ಲ ಮಾಡ್ತೀವಿ ಅನ್ನಿಸ್ತಾ ಓಕೆ ಮಾಡಿ ಕೆಲಸ ಮಾಡಿ. ಇಲ್ಲ ನಿಮ್ಗೆ ಇಷ್ಟ ನಮ್ಗೆ ಇಷ್ಟ ಆಗಿಲ್ಲ ಹೋಗ್ತೀವಿ ಸರ್ ಬಂದ್ಬಿಡಿ. ಹೆಣ್ಮಕ್ಳು ಜಾಸ್ತಿ ಅವಕಾಶ ಇದೆ. ಹೌದೌದು, ಹೆಣ್ಮಕ್ಳಿಗೆ ಜಾಸ್ತಿ ಅವಕಾಶ ಇರೋದು. ಜೆಂಟ್ಸ್ಗಿದೆ ಆಲ್ಮೋಸ್ಟ್ ಸ್ವಲ್ಪ ಇಂಗ್ಲೀಷ್ ಗೊತ್ತಿರ್ಬೇಕು, ಇಂಗ್ಲೀಷ್ ಸ್ವಲ್ಪ ಓದಕ್ಕೆ ಗೊತ್ತಿರ್ಬೇಕು, ಸ್ವಲ್ಪ ರೈಟಿಂಗ್ ಗೊತ್ತಿರ್ಬೇಕು ಅಷ್ಟು ಬಿಟ್ಟರೆ